ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಶ್ರೀ ಎಸ್ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಈಗ ಕೆಲವೊಬ್ಬರು ಒಂದೇ ರಾಶಿ ಇದ್ದರೂ ಅವರ ಗುಣ ಬೇರೆ ಬೇರೆ ಇರುತ್ತೆ. ರಾಶಿ ಅಂದರೆ ಮನಸ್ಥಿತಿ ಅಂತ ನಾವು ತಗೊಬೋದು. ಆದರೂ ಏನಂತಂದರೆ ಗುಣ ಬೇರೆ ಇರುತ್ತೆ. ಇದಕ್ಕೆ ಕಾರಣ ಏನು? ಕಾರಣಗಳಿದ್ದಾವೆ. ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಜ್ಯೋತಿಷ್ಯದಲ್ಲಿ ನವಗ್ರಹಗಳು, 12 ರಾಶಿಗಳು, ಜೊತೆಗೆ ದಶಾಭುಕ್ತಿ, ದಶಾಕಾಲ, ಲಗ್ನ, ಗೋಚಾರ ಅಂತ ಎಲ್ಲ ಕಂಡುಕೊಂಡ್ರು. ಇದ್ರ ಜೊತೆಗೆ ಬಹುಮುಖ್ಯವಾಗಿ ಇರುವಂಥದ್ದು ನಕ್ಷತ್ರಗಳು. 27 ನಕ್ಷತ್ರಗಳು, ಒಂದೊಂದು ನಕ್ಷತ್ರದಲ್ಲೂ 4 ಪಾದಗಳು, ಹೀಗೆ 108 ಪಾದಗಳು. ಈ 27 ನಕ್ಷತ್ರಗಳನ್ನು 9 ಗ್ರಹಗಳಿಗೆ ಸಮವಾಗಿ ಹಂಚಿಕೆ ಮಾಡಿದ್ದಾರೆ. 3 ನಕ್ಷತ್ರಗಳು ಒಂದೊಂದು ಗ್ರಹಕ್ಕೆ. ಈ ನಕ್ಷತ್ರಗಳು ಬಹಳ ಮುಖ್ಯವಾದಂತಹ ಸ್ಥಾನವನ್ನು ತಗೊಂಡಿದ್ದಾವೆ ಜ್ಯೋತಿಷ್ಯದಲ್ಲಿ. ಯಾಕೆ ಅಂತಂದರೆ, ಒಂದು ಮಗು ಹುಟ್ಟಿದಾಗ ಯಾವ ನಕ್ಷತ್ರ ಉದಯ ಆಗುತ್ತೋ ಅದು ಜನ್ಮ ನಕ್ಷತ್ರ ಆಗುತ್ತೆ. ಆ ಜನ್ಮ ನಕ್ಷತ್ರದ ಮುಖಾಂತರ ಜನ್ಮ ರಾಶಿ ತಿಳಿತದೆ. ಅಂದರೆ ಚಂದ್ರ ಅಲ್ಲಿ ಇರ್ತಾನೆ ಅಂತ, ಅದನ್ನು ಜನ್ಮ ರಾಶಿ ಅಂತ ಹೇಳಿ ಕರೀತಾರೆ. ಮತ್ತು ಉಳಿದ ಗ್ರಹಗಳು ಯಾವ ನಕ್ಷತ್ರದಲ್ಲಿ ಆ ಸಮಯದಲ್ಲಿ ಸಂಚಾರ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊತ ಜನ್ಮ ಕುಂಡಳಿಯನ್ನು ನಾವು ನಿರ್ಧಾರವನ್ನು ಮಾಡಬಹುದು. ಇಂಥ ಒಂದು ಮಹತ್ವದ ಸ್ಥಾನ ನಕ್ಷತ್ರಗಳಿಗಿದೆ. ಹಾಗಾದರೆ ಈ ನಕ್ಷತ್ರಗಳ ವಿಶೇಷತೆ ಏನು? ಮತ್ತು 27 ನಕ್ಷತ್ರದವರು ಯಾವ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ವೈಜ್ಞಾನಿಕ ವಿಧಾನದಲ್ಲಿ ಅವರಿಗೆ ಏನಂತಂದರೆ ಇರಬಹುದಂತಹ ದೋಷ ಆಗ್ಬೋದು ಅಥವಾ ಸರ್ವಾಂಗೀಣ ಬೆಳವಣಿಗೆ ಆಗ್ಬೋದು ಕಂಡು ಬರುತ್ತೆ ಅನ್ನುವಂತಹ ವಿಚಾರವನ್ನು ಮುಂದೆ ತಿಳಿತಾ ಹೋಗುವಂಥ ಒಂದು ಸರಣಿಯೇ ನಕ್ಷತ್ರಗಳ ವಿಚಾರ ಮತ್ತು ಪರಿಹಾರ. ಎಲ್ಲರೂ ನಮ್ಮ ಚಾನಲನ್ನು ನೋಡ್ತಾ ಇರಿ ಹಾಗೂ ಬೆಂಬಲಿಸ್ತಾ ಇರಿ. ನಕ್ಷತ್ರದಲ್ಲೇ 21ನೇ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಈ ಉತ್ತರಾಷಾಢದ ನಕ್ಷತ್ರದ ಅಧಿಪತಿ ರವಿ. ದಶಕಾಲ 6 ವರ್ಷಗಳು. ಇದರ 1ನೇ ಪಾದ ಧನುರಾಶಿಯಲ್ಲೂ, 2, 3 ಮತ್ತು 4ನೇ ಪಾದ ಮಕರ ರಾಶಿಯಲ್ಲೂ ಬರುತ್ತೆ. ಇದರ ತತ್ವ ವಾಯು ತತ್ವ. ಕಾಲಪುರುಷನ ನಡುವನ್ನು ಇದು ಸೂಚಿಸುತ್ತೆ. ಇದರ ಪ್ರಾಣಿ ಮುಂಗುಸಿ. ರಜ್ಜು ನಾಭಿರಜ್ಜು. ಅಂತ್ಯನಾಡಿ. ಗಣ ಮನುಷ್ಯಗಣ. ಅಕ್ಷರ ಬೇ ಭೋ ಜಾ ಜಿ. ಆಳುವ ದೇವತೆ ವಿಶ್ವದೇವಸ್ ಆಗಿರುತ್ತೆ. ಧನುರಾಶಿಯ 26ನೇ ಡಿಗ್ರಿಯಿಂದ 30ನೇ ಡಿಗ್ರಿವರೆಗೂ ಮತ್ತು ಮಕರ ರಾಶಿಯ ಮೊದಲ 10 ಡಿಗ್ರಿವರೆಗೂ ಇದು ವ್ಯಾಪಿಸಿರುತ್ತೆ. ಈ ಹಿಂದೆ ಇದನ್ನು ಸಾರ್ವತ್ರಿಕ ನಕ್ಷತ್ರ ಅಂತ ಹೇಳಿ ಕರೀತಾ ಇದ್ರು. ಇದರ ಪ್ರಭಾವ ಅಥವಾ ಈ ನಕ್ಷತ್ರದ ಜನರು ತಾಳ್ಮೆ, ಮೃದು ಮತ್ತು ದಯೆ ಇರುತ್ತೆ. ದೊಡ್ಡ ಸಹಿಷ್ಣುತೆಯ ಶಕ್ತಿ ಅವ್ರಿಗಿರುತ್ತೆ. ಜವಾಬ್ದಾರಿಯುತ ಜನರು ಮತ್ತು ತಮ್ಮ ಕೆಲಸವನ್ನು ಬಹಳ ದೃಢ ಸಂಕಲ್ಪದಿಂದ ಮಾಡ್ತಾರೆ. ಪ್ರಾಮಾಣಿಕರಾಗಿರ್ತಾರೆ. ಅವರೆಂದಿಗೂ ಸುಳ್ಳು ಹೇಳಲ್ಲ ಅಂತ ಹೇಳ್ಬೋದು. ಆಸಕ್ತಿ ಕಳೆದುಕೊಂಡಾಗ ಮಾತ್ರ ಏನು ಮಾಡ್ತಾ ಇರ್ತಾರೆ ಅಂತ ಗೊತ್ತಾಗಲ್ಲ. ಮತ್ತು ಸೋಮಾರಿಗಳಾಗಿರ್ತಾರೆ. ಅಂದರೆ ಆಗಾಗ, ಯಾವಾಗಲೂ ಅಂತಲ್ಲ, ಆಗಿಂದಾಗಲೇ ಏನಂತಂದರೆ ಸೋಮಾರಿಗಳಾಗ್ತಾ ಇರ್ತಾರೆ. ಇವರಿಗೆ ಪರಿಹಾರಾರ್ಥವಾಗಿ ಇರುವಂತಹ ವೃಕ್ಷ ಯಾವುದು ಅಂತಂದರೆ ಹಲಸಿನ ಗಿಡ ಅಥವಾ ಹಲಸಿನ ಮರ. ಆ ಹಣ್ಣು, ಆ ವೃಕ್ಷದ ಸುತ್ತ ಏನಂತಂದರೆ ಪರಿಕ್ರಮ ಮಾಡಿ ಅದರ ಕೆಳಗೆ
ಅವರಿಗಿಷ್ಟ ಇರುವಂತಹ ದೇವರನ್ನು ಧ್ಯಾನ ಮಾಡುವಂಥದ್ದು ಈ ಜನರಿಗೆ ಏನಾಗಿ ಮಾಡುತ್ತೆ ಅಂತಂದರೆ ಸಹಾಯನೂ ಮಾಡಿಕೊಡುತ್ತೆ ತುಂಬ, ಮತ್ತು ಮಂಗಳಕರವಾಗಿಯೂ ಅದು ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಉತ್ತರಾಷಾಢ ನಕ್ಷತ್ರದ ವಿವರಣೆಗಳು ಮತ್ತು ಪರಿಹಾರಗಳು. ನೋಡ್ತಾ ಇರಿ ಶ್ರೀ SK ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನಮಸ್ಕಾರ.